ಮಂಜು ಅವ್ರ ಹೆಸರು ತಗೋತೀನಿ. ಇಲ್ಲ, ಗೆಳೆಯ ಗೆಳತಿ ಗೆಳೆತನ ಇರಲ್ಲ. ಬಿಗ್ ಬಾಸ್ ಕನ್ನಡ 11ರಲ್ಲಿ ಈ ವಾರ 10ನೇ ಸೀಸನ್ ನ ಸ್ಪರ್ಧಿಗಳು ಮನೆಯೊಳಗೆ ಬಂದು ನಾಮಿನೇಷನ್ ಪ್ರಕ್ರಿಯೆಯನ್ನ ಮಾಡಿದ್ರು. ಸೀಸನ್ 10ರ ಸ್ಪರ್ಧಿಗಳಾದ ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್, ನಮ್ರತಾ ಗೌಡ ಮತ್ತು ಕೊನೆಯದಾಗಿ ಕಳೆದ ಸೀಸನ್ ನ ವಿನ್ನರ್ ಕಾರ್ತಿಕ್ ಕೂಡ ಬಂದಿದ್ರು. ಇನ್ನು ಮನೆಯಲ್ಲಿ ಧನ್ರಾಜ್ ಮತ್ತು ರಜತ್ ಗಲಾಟೆ ಮಾಡಿಕೊಂಡಿದ್ದಾರೆ. ಗ್ರಾಸರಿ ಟಾಸ್ಕ್ ಧನ್ರಾಜ್ ರಜತ್ ಇದ್ದ ಟೀಮ್ ವಿನ್ ಆಗಿತ್ತು. ಈ ಟಾಸ್ಕ್ ಗೆಲ್ಲೋಕೆ ರಜತ್ ಕಾರಣ ಎಂದು ತ್ರಿವಿಕ್ರಮ್ ಹೇಳಿದ್ರು. ಮನೆಯೊಳಗೆ ಬಂದ ರಜತ್ ಟೀಮ್ ಬಳಿ ತ್ರಿವಿಕ್ರಮ್ ಏನೋ ಹೇಳ್ತಾನೆ, ಇದು ಟೀಮ್ ಗೆಲುವು ಎಂದಿದ್ರು. ಇದರಿಂದ ಧನ್ರಾಜ್ ಬೇಸರಗೊಂಡಿದ್ರು. ರಜತ್ ವಿರುದ್ಧ ತಿರುಗಿ ಬಿದ್ದು ನಾಮಿನೇಷನ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ರಜತ್ ಹಾಗೂ ಧನ್ರಾಜ್ ನಡುವೆ ಗಲಾಟೆ ನಡೆದಿದೆ. ಯೋಗ್ಯತೆಯ ವಿಚಾರವನ್ನ ಮಾತನಾಡಿದ್ದಾರೆ. ಗಲಾಟೆ ಜೋರಾಗಿ ಪರಸ್ಪರ ಹೊಡೆದುಕೊಳ್ಳುವ ರೇಂಜ್ಗೆ ಜಗಳ ನಡೆದಿದ್ದು, ಬಳಿಕ ಗಲಾಟೆ ಜಾಸ್ತಿಯಾಗದಂತೆ ಮನೆಯವರು ಜಗಳವನ್ನ ಬಿಡಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ನಾಮಿನೇಷನ್ ಭಿನ್ನವಾಗಿ ನಡೆಸಲಾಗಿದೆ. ಬಿಗ್ ಬಾಸ್ ಮನೆಯಲ್ಲಿರುವ 11 ಸ್ಪರ್ಧಿಗಳ ಪೈಕಿ ಈ ವಾರ ಬಹುತೇಕ ಸ್ಟ್ರಾಂಗ್ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ದಾರೆ. ತ್ರಿವಿಕ್ರಮ್, ಭವ್ಯಗೌಡ, ಧನ್ರಾಜ್ ಆಚಾರ್, ಶಿಶಿರ್, ರಜತ್, ಹನುಮಂತ, ಚೈತ್ರ ಹಾಗೂ ಮೋಕ್ಷಿತಾ ನಾಮಿನೇಟ್ ಆಗಿದ್ದಾರೆ. ಈ ಪೈಕಿ ಯಾರು ಎಲಿಮಿನೇಟ್ ಆಗ್ತಾರೆ ಎನ್ನುವ ಕುತೂಹಲ ಮೂಡಿದೆ. ಧನ್ರಾಜ್, ಶಿಶಿರ್ ಹಾಗೂ ಚೈತ್ರಾಗೆ ಹೆಚ್ಚಿನ ಭಯ ಶುರುವಾಗಿದೆ. ಇನ್ನು ಈ ವಾರ ಡಬಲ್ ಎಲಿಮಿನೇಷನ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಪ್ರತಿ ಸೀಸನ್ ನಲ್ಲೂ ಕೂಡ ಡಬಲ್ ಎಲಿಮಿನೇಷನ್ ಇದ್ದೇ ಇರುತ್ತೆ. ಹೀಗೆ ಡಬಲ್ ಎಲಿಮಿನೇಷನ್ ನಡೆಸುವಾಗ ಹಿಂದಿನ ವಾರ ಎಲಿಮಿನೇಷನ್ ನಡೆಯುವುದಿಲ್ಲ. ಹಾಗಾಗಿ ಲಾಸ್ಟ್ ವೀಕ್ ಎಲಿಮಿನೇಷನ್ ಇಲ್ಲದೆ ಇರೋ ಕಾರಣ ಈ ವಾರ ಡಬಲ್ ಎಲಿಮಿನೇಷನ್ ಆಗುವ ಸಾಧ್ಯತೆ ಇದೆ. ಇನ್ನು ಐಶ್ವರ್ಯ ಅವರದು ಅದೃಷ್ಟ ಅಂತಾನೆ ಹೇಳಬಹುದು. 2 ವಾರಗಳ ಹಿಂದೆ ಅವರು ಎಲಿಮಿನೇಟ್ ಆಗೋದು ಬಹುತೇಕ ಖಚಿತ ಆಗಿತ್ತು. ಆದರೆ ಅವರು ಜಸ್ಟ್ ಮಿಸ್ ಆಗಿದ್ದಾರೆ. ಶೋಭಾ ಶೆಟ್ಟಿ ಹೊರಗೆ ಹೋಗಿ ಇವರನ್ನ ಉಳಿಸಿದ್ರು. ಕಳೆದ ವಾರ ಯಾವುದೇ ಎಲಿಮಿನೇಷನ್ ನಡೆದಿಲ್ಲ. ಈ ವಾರ ಅವರು ನಾಮಿನೇಟ್ ಆಗಿಯೇ ಇಲ್ಲ. ಹೀಗಾಗಿ ಅವರ ಪಯಣ ಬಿಗ್ ಬಾಸ್ ಮನೆಯಲ್ಲಿ ಮುಂದುವರೆಯಲಿದೆ. ಇನ್ನು ಗೌತಮಿ, ಮಂಜು ಒಳ್ಳೆಯ ಗೆಳೆಯರಾಗಿದ್ದಾರೆ. ಆದರೆ ಈಗ ಅದು ಮುರಿದು ಬಿದ್ದಿದೆ. ಗೌತಮಿ ಈ ವಾರದ ಕ್ಯಾಪ್ಟನ್ ಆಗಿದ್ರು. ಆದರೆ ಮಂಜು ಅವರು ಗೌತಮಿಯನ್ನ ಡಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ ಗೌತಮಿ ಅವರು ಮಂಜು ಜೊತೆಗಿನ ಗೆಳೆತನವನ್ನ ಕೊನೆ ಮಾಡುವ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ರೀತಿಯಾದಂತಹ ಪ್ರೋಮೋವೊಂದನ್ನ ಕಲರ್ಸ್ ಕನ್ನಡ ವಾಹಿನಿ ಬಿಡುಗಡೆ ಮಾಡಿದೆ. ಇದು ಇಂದಿನ ಸಂಚಿಕೆಯಲ್ಲಿ ಪ್ರಸಾರವಾಗಲಿದೆ.